ಎಲ್ರಿಗೂ ನಮಸ್ಕಾರ. ಗಜಾನನ ಸಂಕಷ್ಟ ಚತುರ್ಥಿ ಯಾವಾಗ? ಜುಲೈ ತಿಂಗಳ ಆಷಾಢ ಮಾಸದ ಸಂಕಷ್ಟ ಚತುರ್ಥಿ ಯಾವಾಗ? ಸಮಯ ಹಾಗೂ ಆಚರಣೆ ಮತ್ತು ಚಂದ್ರೋದಯದ ಸಮಯ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆ ಸಂಕಷ್ಟ ಚತುರ್ಥಿಯ ಕಥೆಯನ್ನು ಸಹ ಈ ವಿಡಿಯೋದಲ್ಲಿ ತಿಳಿಯೋಣ. ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಮುಂಜಾನೆ ಎದ್ದು ಗಣೇಶನನ್ನು ಪೂಜಿಸುತ್ತಾರೆ. ತಮ್ಮ ದೇವರ ಗೌರವಾರ್ಥವಾಗಿ ಅವರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ. ಕೆಲವರು ಭಾಗಶಃ ಉಪವಾಸವನ್ನು ಸಹ ಆಚರಿಸಬಹುದು. ಈ ಉಪವಾಸವನ್ನು ಆಚರಿಸುವವರು ಹಣ್ಣು ಮತ್ತು ಹಾಲು ಸೇವಿಸಬಹುದು. ಅಂದರೆ ಉಪವಾಸ ಮುಗಿದ ನಂತರ ಹಣ್ಣು ಮತ್ತು ಹಾಲು ತರಕಾರಿಗಳು ಸೇವಿಸಬಹುದು. ಸಂಕಷ್ಟಿ ಪೂಜೆಯನ್ನು ಸಂಜೆ ಚಂದ್ರನನ್ನು ನೋಡಿದ ನಂತರ ಮಾಡಲಾಗುತ್ತದೆ. ಗಣೇಶನ ವಿಗ್ರಹವನ್ನು ದೂರ್ವ ಹುಲ್ಲು ಮತ್ತು ತಾಜಾ ಹೂಗಳಿಂದ ಅಲಂಕರಿಸಲಾಗುವುದು. ಈ ಸಮಯದಲ್ಲಿ ದೀಪವನ್ನು ಸಹ ಬೆಳಗಿಸಲಾಗುವುದು ಮತ್ತು ವೇದ ಮಂತ್ರಗಳನ್ನು ಪಠಿಸುವುದು ಮುಂತಾದ ಇತರ ಸಾಮಾನ್ಯ ಪೂಜಾ ವಿಧಿಗಳನ್ನು ಸಹ ಮಾಡಲಾಗುತ್ತದೆ. ಇದರ ನಂತರ ಭಕ್ತರು ಆ ತಿಂಗಳಿಗೆ ನಿರ್ದಿಷ್ಟವಾದ ವ್ರತಕಥೆಯನ್ನು ಓದುವುದು ಉಂಟು. ಸಂಜೆ ಗಣೇಶನನ್ನು ಪೂಜಿಸಿ ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮುರಿಯಲಾಗುತ್ತದೆ. ವಿಶೇಷ ನೈವೇದ್ಯವನ್ನು ನೈವೇದ್ಯವಾಗಿ ತಯಾರಿಸಲಾಗುವುದು. ಇದನ್ನು ಮೋದಕಗಳು ಮತ್ತು ಗಣೇಶನ ಇತರ ನೆಚ್ಚಿನ ಖಾದ್ಯಗಳಿಂದ ತಯಾರಿಸಲಾಗುತ್ತದೆ. ಕೊನೆಯಲ್ಲಿ ಆರತಿ ಮಾಡಿ ಆ ನಂತರ ಪ್ರಸಾದವನ್ನು ಎಲ್ಲ ಭಕ್ತರಿಗೆ ವಿತರಿಸಿ ತಾವು ಸೇವಿಸಬಹುದು. ಸಂಕಷ್ಟ ಚತುರ್ಥಿಯ ದಿನದಂದು ಚಂದ್ರ ಅಥವಾ ಚಂದ್ರದೇವರಿಗೆ ವಿಶೇಷ ಪೂಜೆಗಳನ್ನು ಅರ್ಪಿಸಲಾಗುವುದು. ಇದರಲ್ಲಿ ಚಂದ್ರನ ದಿಕ್ಕಿನಲ್ಲಿ ನೀರು, ಚಂದನ, ಪವಿತ್ರ ಅಕ್ಕಿ ಅಂದರೆ ಅಕ್ಷತೆ ಮತ್ತು ಹೂಗಳನ್ನು ಸಿಂಪಡಿಸಲಾಗುತ್ತದೆ. ಈ ದಿನದಂದು ಗಣೇಶ ಅಷ್ಟೋತ್ತರ, ಸಂಕಷ್ಟನಾಶನ ಸ್ತೋತ್ರ ಮತ್ತು ವಕ್ರತುಂಡ ಮಹಾಕಾಯ ಮುಂತಾದವುಗಳನ್ನು ಪಠಿಸುವುದು ಶುಭಕರವಾಗಿದೆ. ವಾಸ್ತವವಾಗಿ ಗಣೇಶನಿಗೆ ಸಮರ್ಪಿತವಾದ ಯಾವುದೇ ಇತರ ವೈದಿಕ ಮಂತ್ರಗಳನ್ನು ಪಠಿಸಬಹುದು. 2025 ಜುಲೈ ತಿಂಗಳ ಸಂಕಷ್ಟ ಚತುರ್ಥಿಯ ಸಮಯ ಹೀಗಿದೆ. ಆಷಾಢ ಮಾಸದ ಸಂಕಷ್ಟ ಚತುರ್ಥಿ ತಿಥಿಯು ಹೀಗಿದೆ: ಜುಲೈ 14 ಬೆಳಿಗ್ಗೆ 1:03 ಜುಲೈ 15 ಬೆಳಗ್ಗೆ 12 ಸಂಕಷ್ಟ ಚತುರ್ಥಿಯ ಮಹತ್ವ ಹೀಗಿದೆ. ಸಂಕಷ್ಟ ಚತುರ್ಥಿಯ ಪವಿತ್ರ ದಿನದಂದು ಚಂದ್ರನನ್ನು ನೋಡುವುದರಲ್ಲಿ ವಿಶೇಷ ಮಹತ್ವವಿದೆ. ಗಣೇಶನ ಕಟ್ಟಾ ಭಕ್ತರು ತಮ್ಮ ದೇವರನ್ನು ವಿಶೇಷವಾಗಿ ಅಂಗಾರಕಿ ಚತುರ್ಥಿಯೆಂದು ಅಂದರೆ ಅಂಗಾರಕ ಚತುರ್ಥಿಯೆಂದು ಭಕ್ತಿಯಿಂದ ಪ್ರಾರ್ಥಿಸುವುದರಿಂದ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಅವರು ಸಮೃದ್ಧ ಜೀವನವನ್ನು ನಡೆಸುತ್ತಾರೆ ಎಂದು ನಂಬುತ್ತಾರೆ. ಮಕ್ಕಳಿಲ್ಲದ ದಂಪತಿಗಳು ಸಂತಾನವನ್ನು ಪಡೆಯಲು ಸಂಕಷ್ಟ ಚತುರ್ಥಿ ವ್ರತವನ್ನು ಸಹ ಆಚರಿಸುತ್ತಾರೆ. ಪ್ರತಿ ಚಂದ್ರಮಾನ ಮಾಸದಲ್ಲಿ ಸಂಕಷ್ಟಿ ಚತುರ್ಥಿಯನ್ನು ಆಚರಿಸುವುದರಿಂದ ಪ್ರತಿ ತಿಂಗಳು ಗಣೇಶನನ್ನು ವಿಭಿನ್ನ ಪೀಠ ಮತ್ತು ಹೆಸರಿನಿಂದ ಪೂಜಿಸಲಾಗುತ್ತದೆ. ಒಟ್ಟು 13 ವ್ರತಗಳಿವೆ. ಪ್ರತಿಯೊಂದು ಒಂದು ನಿರ್ದಿಷ್ಟ ಉದ್ದೇಶ ಮತ್ತು ಕಥೆಯನ್ನು ಹೊಂದಿದೆ. ಇದನ್ನು ವ್ರತಕಥಾ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಒಟ್ಟು 13 ವ್ರತಕಥೆಗಳಿವೆ. ಪ್ರತಿ ತಿಂಗಳಿಗೆ ಒಂದು ಮತ್ತು ಕೊನೆಯ ಕಥೆ ಅಧಿಕಕ್ಕೆ, ಅಂದರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಬರುವ ಒಂದು ಹೆಚ್ಚುವರಿ ತಿಂಗಳು. ಈ ವ್ರತದ ಪ್ರತಿಯೊಂದು ಕಥೆಯು ಪ್ರತಿ ತಿಂಗಳು ವಿಶಿಷ್ಟವಾಗಿದ್ದು ಆ ತಿಂಗಳಲ್ಲಿ ಮಾತ್ರ ಪಠಿಸಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಪವಿತ್ರ ದಿನದಂದು ಶಿವನು ವಿಷ್ಣು, ಲಕ್ಷ್ಮಿ ಮತ್ತು ಪಾರ್ವತಿಯನ್ನು ಹೊರತುಪಡಿಸಿ ಇತರ ದೇವರುಗಳಿಗಿಂತ ತನ್ನ ಮಗ ಸಂಕಷ್ಟಿ ಶ್ರೇಷ್ಠತೆಯನ್ನು ಘೋಷಿಸಿದನು. ಅಂದಿನಿಂದ ಸಂಕಷ್ಟಿ ದೇವರನ್ನು ಅಂದರೆ ಗಣೇಶನನ್ನು ಸಮೃದ್ಧಿ, ಅದೃಷ್ಟ ದೇವರಾಗಿ ಪೂಜಿಸಲಾಗುತ್ತದೆ. ಸಂಕಷ್ಟಿ ಚತುರ್ಥಿಯ ದಿನದಂದು ಗಣೇಶನು ತನ್ನ ಎಲ್ಲ ಭಕ್ತರಿಗೆ ಭೂಮಿಯ ಉಪಸ್ಥಿತಿಯನ್ನು ದಯಪಾಲಿಸುತ್ತಾನೆ ಎಂದು ನಂಬಲಾಗಿದೆ. ಸಂಕಷ್ಟಿ ಚತುರ್ಥಿಯ ವ್ರತದ ಮಹತ್ವವನ್ನು ಭವಿಷ್ಯ ಪುರಾಣ ಮತ್ತು ನರಸಿಂಹ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಇದನ್ನು ಸ್ವತಃ ಕೃಷ್ಣನು ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನಿಗೆ ವಿವರಿಸಿದನು. ಸಂಕಷ್ಟಿ ಹಬ್ಬವು ಗಣೇಶನಿಗೆ ಮೀಸಲಾದ ಹಬ್ಬವಾಗಿದೆ. ಈ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ಭಕ್ತರು ಸಂಕಷ್ಟಗಳು ದೂರವಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಸಂಕಷ್ಟಿ ಕಥೆ ಎಂದರೆ ಗಣೇಶನ ಜನನ ಮತ್ತು ಆನೆಯ ತಲೆಯ ಕಥೆಯಾಗಿದೆ. ಗಜಾನನ ಸಂಕಷ್ಟಿ ಕಥೆ ಹೀಗಿದೆ: ಒಮ್ಮೆ ಪಾರ್ವತೀ ದೇವಿಯು ಸ್ನಾನ ಮಾಡುವಾಗ ತನ್ನ ಮೈಯಲ್ಲಿದ್ದ ಅರಿಶಿಣದ ಲೇಪನದಿಂದ ಗಣೇಶನನ್ನು ಸೃಷ್ಟಿಸಿ ಅವನಿಗೆ ತನ್ನ ಮನೆಯ ಬಾಗಿಲಲ್ಲಿ ಕಾಯುವಂತೆ ಹೇಳಿದಳು. ಆಗ ಶಿವನು ಅಲ್ಲಿಗೆ ಬಂದಾಗ
ಗಣೇಶನು ತನಗೆ ಅರಿವಿಲ್ಲದೆ ಶಿವನ ಹಾದಿಗೆ ಅಡ್ಡಲಾಗಿ ನಿಂತನು. ಇದರಿಂದ ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕತ್ತರಿಸಿದನು. ಇದನ್ನು ನೋಡಿದ ಪಾರ್ವತಿ ದುಃಖಿತಳಾದಳು. ಶಿವನು ತನ್ನ ತಪ್ಪನ್ನು ಅರಿತು ಗಣೇಶನನ್ನು ಬದುಕಿಸಲು ಆನೆಯ ಮರಿಯೊಂದರ ತಲೆಯನ್ನು ಜೋಡಿಸಿ ಗಣೇಶನನ್ನು ಪುನಃ ಜೀವಂತಗೊಳಿಸಿದನು. ಹೀಗಾಗಿ ಗಣೇಶನಿಗೆ ಆನೆಯ ತಲೆ ಬಂದಿತು. ಶಿವನು ಗಣೇಶನನ್ನು ಗಣಗಳ ಅಧಿಪತಿ ಎಂದು ಘೋಷಿಸಿದನು. ಆದ್ದರಿಂದ ಅವನಿಗೆ ಗಜಾನನ ಅಥವಾ ಗಣೇಶ ಎಂಬ ಹೆಸರು ಬಂತು. ಈ ಕಥೆಯನ್ನು ಸಂಕಷ್ಟಿ ಹಬ್ಬದಂದು ನೆನಪಿಸಿಕೊಳ್ಳಲಾಗುತ್ತದೆ ಮತ್ತು ಗಣೇಶನನ್ನು ಪೂಜಿಸಲಾಗುವುದು. ಆಷಾಢ ಮಾಸದ ಸಂಕಷ್ಟ ಚತುರ್ಥಿಯ ಚಂದ್ರೋದಯ ಸಮಯ ಹೀಗಿದೆ. ಜುಲೈ 14ರಂದು ಸೋಮವಾರ 2025ರಂದು ಗಜಾನನ ಸಂಕಷ್ಟರ ಚತುರ್ಥಿಯನ್ನು ಆಚರಿಸಲಾಗುವುದು. ಚಂದ್ರೋದಯ ಸಮಯ ರಾತ್ರಿ 9:55ಕ್ಕೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.